ರಾಧಿಕಾ, ರಾಧಿಕಾ, ಅವನ್ ಯಾಕೆ ನಿನ್ನ ಹೆಸರು ಹೇಳ್ತಾ ಇದ್ದಾನೆ? ಅದು ನಾನಿಲ್ಲೇ ಇದ್ನಲ್ಲ, ಅದಕ್ಕೆ. ಒಳ್ಳೆ ಮನುಷ್ಯ ಇವನು. ಯಾರಾದ್ರೂ ಕೇಳಿಸ್ಕೊಂಡಿದ್ರೆ ಏನ್ ಗತಿ ಹೇಳು? ಎಲ್ರಿಗೂ ಗೊತ್ತಾಗಿರೋದು ಇವ್ರನ್ನ ನೋಡ್ಕೊಳ್ತಿರೋದು ನೀನು, ನಾನಲ್ಲ ಅಂತ. ಆಮೇಲೆ ನನ್ ಗತಿ? ಏನಾದ್ರೂ ಕೆಲಸ ಇದ್ರೆ ಹೇಳಿ ಕಳ್ಸು. ಎಲ್ಲೂ ಹೋಗ್ಬೇಡ ನೀನು, ಇಲ್ಲೇ ಇರು. ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಆಮೇಲೆ ಯಾರಿಗೂ ನೀನು ನನ್ನ ಆರೈಕೆ ಮಾಡ್ತಿರೋದು ಅಂತ ಗೊತ್ತಾಗ್ಬಾರ್ದು. ಅರ್ಥ ಆಯ್ತಾ ನಾನು ಹೇಳಿದ್ದು? ನಾನು ಹೋಗ್ತೀನಿ. ಇವ್ರಿಗೆ ಬರೋಕ್ಕಾಗಲ್ವಂತೆ ಅತ್ತೆ. ಹೋಮ ಮುಗಿಯೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ನಾಳೆ ಬೆಳಿಗ್ಗೆ ಬರ್ತೀನಿ ಅಂದ್ರು. ನೀ ಹೇಳಿಲ್ವಾ ವಿಷು ಹುಷಾರಿಲ್ಲ ಅಂತ? ಅವ್ರು ಸುಮ್ಮನೆ ಗಾಬರಿ ಆಗ್ತಾರತ್ತೆ, ಅದಕ್ಕೆ ಅವ್ರು ಬಂದ್ಮೇಲೆ ಹೇಳೋಣ ಅಂತ ಅನ್ಕೊಂಡೆ. ನಾಳೆ ಅವನ್ ಬರೋದು ಮಧ್ಯಾಹ್ನ ಆದ್ರೂ ಆಗ್ಬೋದು, ಇಲ್ಲ ಸಂಜೆ ಆದ್ರೂ ಆಗ್ಬೋದು. ಅದು ನಿಜ ಅತ್ತೆ. ನಾವು ಒಂದು ಕೆಲಸ ಮಾಡೋಣ, ನಾವು ಅವ್ರು ಬರೋ ತನಕ ಕಾಯೋದೇ ಬೇಡ. ಬೆಳಗಿನ ಜಾವದ ಬಸ್ಗೆ ಹೊರಟು ಬಿಡೋಣ. ಒಂದು ಚೀಟಿ ಬರ್ದಿಟ್ರಾಯ್ತು, ವಿಶಾಖನ್ ಮನೆಗೆ ಹೋಗಿದ್ದೀವಿ ಅಂತ. ಅದನ್ನ ನೋಡಿ ಅವ್ರು ಫೋನ್ ಮಾಡ್ತಾರಲ್ಲ, ಆಗ ವಿಚಾರ ಹೇಳಿದ್ರಾಯ್ತು ಬಿಡಿ. ಆಯ್ತು. ನಿಮ್ಮನ್ನ ನಾನು ಮೊದಲನೇ ಸಲ ನೋಡ್ದಾಗಿಂದಾನೆ ನೀವು ನನ್ನ ಮನಸ್ಸಲ್ಲಿ ನಿಂತ್ಬಿಟ್ಟಿದ್ದೀರ. ಯಾರು ಏನೇ ಹೇಳಿ, ನಾನಿಮ್ ಹೆಂಡತಿ. ನನ್ನ ಪ್ರೀತಿ ಯಾವತ್ತಿದ್ರೂ ನಿಮ್ಗೆ. ರಾಧಿಕಾ, ರಾಧಿಕಾ, ಎದ್ದಾಳೆ ಬೇಗ. ಅಜ್ಜಿ ಹತ್ರ ಬರ್ತಿದ್ದಾರೆ. ವಿಶಾಖ, ಈಗ ಹೇಗಿದ್ದಾನಮ್ಮ? ರಾತ್ರಿ ಏನಾದರೂ ಎಚ್ಚರ ಆಗಿತ್ತಾ? ಇಲ್ಲ ಅಜ್ಜಿ. ರುಕು, ಇನ್ನಾಗಲ್ಲ. ಡಾಕ್ಟರ್ ಫೋನ್ ಮಾಡು. ಡಾಕ್ಟರ್, ಜ್ವರ ಇನ್ನೂ ಬಿಟ್ಟಿಲ್ವಾ? ಜ್ವರ ಬಿಟ್ಟಿದೆ, ಆದ್ರೆ ಇವರಿಗೆ ಯಾಕೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ಇವರಿಗೆ ಪ್ರಜ್ಞೆ ಬರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅಂದ್ರೆ ಇವ್ರ ಮನಸ್ಸಿಗೆ ಯಾವುದೋ ಬಲವಾದ ಏಟ್ ಬಿದ್ದಾಗಿದೆ. ಜಗಳ ಗಲಾಟೆ ಏನಾದರೂ ಆಗಿತ್ತಾ? ನನಗ್ ಗೊತ್ತಿದ್ದ ಹಾಗೆ ಇವ್ರು ಖುಷಿಯಾಗೇ ಇದ್ರು. ಗಾರ್ಡನ್ ನಲ್ಲಿ ಫ್ರೆಶ್ ಏರ್ ಸಿಗುತ್ತೆ ಅಂತ ವಾಕಿಂಗ್ ಮಾಡ್ಕೊಂಡ್ ಬರಕ್ ಹೋಗಿದ್ರು. ಅದ್ಬಿಟ್ರೆ ನಾವೇನ್ ಜಗಳ ಮಾಡಿಲ್ಲ ಅತ್ತೆ. ಬೇಕಾದ್ರೆ ರಾಧಿಕಾನೇ ಕೇಳಿ, ಅವಳು ನನ್ ಜೊತೆಲೇ ಇದ್ಲು. ಹೌದೌದು, ನಿನ್ಗಿಂತಲೂ ರಾಧಿಕಂಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ರಮ್ಯಾ, ಅವಳಿಗೇನ್ ಗೊತ್ತಿದೆಯೋ ಅದನ್ನ ಹೇಳಿದ್ದಾಳೆ. ವಿಶುಗೆ ಪ್ರಜ್ಞೆ ಬಂದ್ಮೇಲೆ ಮಿಕ್ಕಿದ್ದೆಲ್ಲ ವಿಷಯನೂ ಅವನೇ ಹೇಳ್ತಾನೆ. ಡಾಕ್ಟ್ರೆ, ನಮ್ಮ ವಿಷು ಹೇಗಿದ್ದಾನೆ? ನನ್ನ ಮೊಮ್ಮಗ ಹೇಗಿದ್ದಾನೆ? ಇವ್ರ ಕಂಡೀಷನ್ ಹೇಗಿದೆ ಅಂತ ಈಗಲೇ ಹೇಳೋಕ್ಕಾಗೋದಿಲ್ಲ. ಸಂಜೆ ಒಳಗಡೆ ಇವ್ರಿಗೆ ಪ್ರಜ್ಞೆ ಬರಬೇಕು. ಅಷ್ಟರಲ್ಲಿ ಬಂದಿಲ್ಲ ಅಂದ್ರೆ ಅಡ್ಮಿಟ್ ಮಾಡಬೇಕಾಗತ್ತೆ. ನೀವೇನು ಚಿಂತೆ ಮಾಡಬೇಡಿ, ವಿಶ್ವಿಗೆ ಬೇಗ ಗುಣವಾಗುತ್ತೆ. ದೇವರಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ. ಶಾಸ್ತ್ರಿಗಳು ಬರ್ಲಿಲ್ವಾ? ಇಲ್ಲ. ನಮ್ಗೇನ್ ಮಾಡ್ಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಅವ್ರಿದ್ದಿದ್ರೆ ಏನಾದ್ರೂ ಒಂದು ಪರಿಹಾರ ಹೇಳ್ತಾ ಇದ್ರು. ನಿಮ್ ಕುಲಪುರೋಹಿತರನ್ನ ಕರೆಸಿ ಮಹಾಮೃತ್ಯುಂಜಯ ಜಪ ಮಾಡಿಸಿ. ನಮ್ ಪೂರ್ಣನ್ ಕೇಳಿದ್ರೆ ಅವನು ಅದೇ ಹೇಳ್ತಾ ಇದ್ದ. ಸರಿ ಬಿಡಿ, ಹಾಗೆ ಮಾಡೋಣ. ಅಜ್ಜಿ, ನಾವು ಪೂಜೆಗೆ ಹೋಗ್ಬೇಕಲ್ವಾ? ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ರಾಧಿಕಾ, ನೀನಿಲ್ಲೇ ಇರು. ವಿಶಾಖ, ಅವಳು ಯಾಕೆ? ಏ ಹುಡುಗಿ, ಬಾ ನೀನು.